ಬಂಧಗಳನ್ನ ಬಿಡಿಸಿಕೊಳ್ಳೋಕೆ ಸಾವಿರಾರು ಕಾರಣಗಳು ಸಿಗುತ್ತೆ. ಆದ್ರೆ ಅದನ್ನ ಉಳಿಸಿಕೊಳ್ಳೋಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೂ ಕೂಡ ಜೀವನವೇ ಬದಲಾಗಿ ಹೋಗುತ್ತೆ. ಹಾಗಂತ ದೇವ್ರು ಎಲ್ರಿಗೂ ಎರಡೆರಡು ಚಾನ್ಸ್ ಕೊಡೋದಿಲ್ಲ. ಹಾಗೆ ಕೊಟ್ರೆ ಇಲ್ಲೊಬ್ಬ ಅದೃಷ್ಟವಂತನಂತೆ ಜೀವನವನ್ನ ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕು. ಅದನ್ನ ಬಿಟ್ಟು ಮತ್ತೆ ಅಹಂಕಾರಕ್ಕೆ ಬಿದ್ರೆ ಬದುಕು ಮೂರಾಬಟ್ಟೆಯಾಗುತ್ತೆ. ಅದರಲ್ಲೂ ಸಂಬಂಧಗಳ ನಿಜವಾದ ಬೆಲೆ ಗೊತ್ತಾಗಬೇಕು ಅಂದ್ರೆ ಒಂದು ಆಸ್ಪತ್ರೆ ಅಥವಾ ಜೈಲಿನ ಹೊರಭಾಗ ಕಾಯ್ಬೇಕು. ಹಾಗೆ ನಮಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ನಮ್ಮ ಜೀವನವನ್ನ ಮುಡಿಪಿಟ್ರು ತಪ್ಪಿಲ್ಲ. ಸದ್ಯ ಇವತ್ತು ನಾವು ಹೇಳೋಕೆ ಹೊರಟಿರೋ ಸ್ಟೋರಿಗೆ ಇದು ಒಂದು ಉದಾಹರಣೆಯಷ್ಟೇ. ಒಬ್ಬರ ಮುಖವನ್ನ ಒಬ್ರು ನೋಡ್ಕೊಳ್ಳೋಕು ಇಷ್ಟಪಡದ ಗಂಡ ಹೆಂಡತಿ ಇಬ್ರು ಇನ್ನೇನು ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ದೇವರು ಇವರಿಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದ. ಹಾಗೆ ಕೊಟ್ಟ ಚಾನ್ಸ್ ನ ಇವರು ಬಳಸಿಕೊಂಡಿದ್ರಿಂದ ಇವತ್ತು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಸದ್ಯ ದೆಹಲಿಯಲ್ಲಿ ನಡೆದ ಇದೊಂದು ಘಟನೆ ಸೋಷಿಯಲ್ ಮೀಡಿಯಾವನ್ನೇ ಶೇಕ್ ಮಾಡ್ತಿದೆ. ಗಂಡ ಹೆಂಡತಿ ಇಬ್ರು ತಪ್ಕೊಂಡು ಪರಸ್ಪರ ಕಣ್ಣೀರು ಹಾಕ್ತಿರೋದನ್ನ ನೋಡಿದ್ರೆ ಎಂತಹವರ ಹೃದಯ ಬೇಕಾದ್ರೂ ಕರಗುತ್ತೆ. ಅದರಲ್ಲೂ ಇವರ ಕತೆ ಕೇಳಿದ್ರೆ ನಮ್ಮ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ದೆಹಲಿಗೆ ಸೇರಿದ ಸೌರಭ್ ಹಾಗೂ ಶಿಖಾ ಸಿಂಗ್ ಅನ್ನೋ ಇವರಿಬ್ಬರಿಗೆ 2020ರಲ್ಲಿ ಮದುವೆಯಾಗಿತ್ತು. ಅದೆಷ್ಟೋ ಆಸೆ ಹಾಗೂ ಕನಸುಗಳನ್ನು ಹೊತ್ಕೊಂಡ ಈ ದಂಪತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದ್ರೆ ಈ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ. ಯಾಕಂದ್ರೆ ಎಲ್ಲಾ ಗಂಡ ಹೆಂಡತಿಯರಂತೆ ಇವರಿಬ್ಬರ ನಡುವೆ ಕೂಡ ಚಿಕ್ಕ ಚಿಕ್ಕ ಗಲಾಟೆಗಳು ಹಾಗೂ ಮನಸ್ತಾಪಗಳು ಶುರುವಾಗಿದ್ವು. ಆದ್ರೆ ಇವುಗಳನ್ನ ಆರಂಭದಲ್ಲೇ ಬಗೆಹರಿಸಿಕೊಳ್ಳದೆ ಇವರಿಬ್ಬರಿಗೂ ಈಗೋ ಅಡ್ಡ ಬಂದಿತ್ತು. ಇದು ಇನ್ನಷ್ಟು ಹೆಚ್ಚಾಗಿ ಇವರಿಬ್ಬರ ಸಮಸ್ಯೆ ಕುಟುಂಬದ ಸಮಸ್ಯೆಯಾಗಿ ಬದಲಾಗಿತ್ತು. ಇದರಿಂದ ಇಬ್ರು ಒಂದೇ ಮನೆಯಲ್ಲಿ ಇರದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೆ ಪರಸ್ಪರ ಬೇರೆಯಾಗೋದೇ ಒಳ್ಳೆಯದು ಅಂತ ಭಾವಿಸಿದ ಇವರು ಡೈವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಶಿಖಾ ಸಿಂಗ್ ಗಂಡ ಹಾಗೂ ಅವನ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳದ ಕೇಸ್ನ ದಾಖಲಿಸಿದ್ಲು. ಇದಾದ ನಂತರ ವಿಚ್ಛೇದನಕ್ಕಾಗಿ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ಲು. ಇದರಿಂದ ಸೌರಭ್ ಹಾಗೂ ಶಿಖಾ ಸಿಂಗ್ ಕುಟುಂಬಸ್ಥರ ನಡುವೆ ಗಲಾಟೆಗಳು ಬೆಳೆದಿದ್ವು. ಮಗಳ ಡೈವರ್ಸ್ ಕೇಸ್, ಕೋರ್ಟ್, ಲಾಯರ್ ಫೀಸ್ ಅಂತೆಲ್ಲ ಶಿಖಾ ಸಿಂಗ್ ತಂದೆ ಓಡಾಡ್ತಿದ್ದ. ಹೀಗೆ ಓಡಾಡ್ತಿದ್ದ ಆತ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ಮಗಳ ಜೀವನ ಹೀಗಾಯ್ತಲ್ಲ ಅಂತ ಆತ ಮನನೊಂದಿದ್ದ. ಇನ್ನೊಂದು ಕಡೆ ಕೋರ್ಟ್ಗೆ ಅಲೆದಾಡ್ತಾ ಆಗ್ತಿರೋ ಖರ್ಚು ಆತನ ನೆಮ್ಮದಿಯ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡಿತ್ತು. ಈ ಒತ್ತಡ ಆತನ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಶಿಖಾ ಸಿಂಗ್ ತಂದೆಗೆ ಹೃದಯಾಘಾತವಾಗಿತ್ತು. ಈ ವೇಳೆ ಶಿಖಾ ಸಿಂಗ್ ತಂದೆ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಕೈಯಲ್ಲಿ ಬಿಡಿಗಾಸು ಇರಲಿಲ್ಲ. ಇದರಿಂದ ಒಳ್ಳೆ ಚಿಕಿತ್ಸೆ ಕೊಡಿಸೋಕೆ ಆಗದೆ ಶಿಖಾ ಸಿಂಗ್ ತನ್ನ ತಂದೆಯನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ಲು. ಅಲ್ಲಿ ಆತನ ಪರಿಸ್ಥಿತಿ ಇನ್ನಷ್ಟು ವಿಷಮಕ್ಕೆ ತಿರುಗಿತ್ತು. ಶಿಖಾ ಸಿಂಗ್ ಹತ್ರ ಕಣ್ಣೀರು ಬಿಟ್ರೆ ಬೇರೇನೂ ಉಳಿದಿರಲಿಲ್ಲ. ಸರ್ಕಾರಿ ಆಸ್ಪತ್ರೆಯಾಗಿದ್ರಿಂದ ಚಿಕಿತ್ಸೆ ಕೂಡ ಸರಿಯಾಗಿ ಸಿಗ್ತಿರ್ಲಿಲ್ಲ. ಆಗ್ಲೇ ಈಕೆಯ ಕುಟುಂಬದ ಸದಸ್ಯರು ಒಬ್ಬೊಬ್ರೆ ಈಕೆಯ ಕೈ ಬಿಡೋಕೆ ಶುರು ಮಾಡಿದ್ರು. ಯಾರೊಬ್ರು ಕೂಡ ಈಕೆಯ ಸಪೋರ್ಟ್ಗೆ ಬಂದಿರಲಿಲ್ಲ. ಯಾರೆಲ್ಲ ಈಕೆಯ ಡೈವರ್ಸ್ ವಿಚಾರವಾಗಿ ಈಕೆಗೆ ಸಪೋರ್ಟ್ ಮಾಡಿದ್ರೋ ಅವರೆಲ್ಲ ಶಿಖಾ ಸಿಂಗ್ ಕಷ್ಟ ಕಾಲದಲ್ಲಿ ಕೈಬಿಟ್ಟು ಹೋಗಿದ್ರು. ಶಿಖಾ ಸಿಂಗ್ ತಂದೆ ಆಸ್ಪತ್ರೆಗೆ ಸೇರ್ತಿದ್ದಂತೆ ಇವಳು ಇನ್ನೆಲ್ಲಿ ದುಡ್ಡು ಕೇಳ್ತಾಳೋ ಅಂತ ಇವಳನ್ನ ಮಾತನಾಡಿಸೋದೆ ಬಿಟ್ಟಿದ್ರು. ಈಕೆಯ ಫೋನ್ಗೂ ಕೂಡ ಯಾರೊಬ್ರು ಸರಿಯಾಗಿ ಉತ್ತರಿಸ್ತಿರ್ಲಿಲ್ಲ. ಇನ್ನು ಸಾಲ ಕೊಡೋದಂತೂ ದೂರದ ಮಾತಾಗಿತ್ತು. ಆಗ್ಲೇ ಶಿಖಾ ಸಿಂಗ್ ಗಂಡ ಸೌರಭ್ಗೆ ಈ ವಿಷಯ ಗೊತ್ತಾಗಿತ್ತು. ತನ್ನ ಮೇಲೆ ಹಾಗೂ ತನ್ನ ಕುಟುಂಬದ ಮೇಲೆ ವರದಕ್ಷಿಣೆ ಕಿರುಕುಳದ ಕೇಸ್ ದಾಖಲಿಸಿದ್ದ ತನ್ನ ಹೆಂಡತಿ ತಂದೆಯನ್ನ ಆಸ್ಪತ್ರೆಯಲ್ಲಿ ಹಾಕೊಂಡು ಹೆಣಗಾಡ್ತಿದ್ದಾಳೆ ಅಂತ ಸೌರಭ್ಗೆ ಗೊತ್ತಾಗಿತ್ತು. ಇದರಿಂದ ಗಲಾಟೆ, ಕೋರ್ಟು ಕೇಸ್ಗಳ ಜೊತೆಗೆ ಮುಖ್ಯವಾಗಿ ತನ್ನ ಅಹಂಕಾರವನ್ನ ಬದಿಗಿಟ್ಟಿದ್ದ. ತನ್ನ ಮಾವನ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಈತ ಮುಂದಾಗಿದ್ದ. ಆಗ ಹಿಂದೆ ಮುಂದೆ ಯೋಚಿಸದೆ ಕೂಡಲೇ ಆಸ್ಪತ್ರೆಗೆ ಧಾವಿಸಿದ್ದ. ಸೌರಭ್ ಆಸ್ಪತ್ರೆಗೆ ಬರುವಷ್ಟರಲ್ಲಿ ತನ್ನ ಮಾವ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ. ಸರಿಯಾಗಿ ಚಿಕಿತ್ಸೆ ಸಿಗದೆ ಕೊನೆ ದಿನಗಳನ್ನ ಎಣಿಸ್ತಿದ್ದ. ಇದನ್ನ ನೋಡಿದ ಸೌರಭ್ ಹೃದಯ ಕರಗಿ ಹೋಗಿತ್ತು. ಅವನ ಕಣ್ಣಲ್ಲಿ ನೀರು ಜಿನುಗಿತ್ತು. ತಂದೆ ಸ್ಥಾನದಲ್ಲಿದ್ದ ತನ್ನ ಮಾವನನ್ನ ಆ ಸ್ಥಿತಿಯಲ್ಲಿ ಕಂಡು ಸೌರಭ್ ಮಮ್ಮೂಲ ಮರಗಿದ್ದ. ಈ ವೇಳೆ ಶಿಖಾ ಸಿಂಗ್ ಕೂಡ ಸ್ಥಳದಲ್ಲೇ ಇದ್ಲು. ಆಗ್ಲೇ ಸೌರಭ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಒಂದು ದೃಢ ನಿರ್ಧಾರವನ್ನ ತಗೊಂಡಿದ್ದ. ಅಲ್ಲಿವರೆಗೂ ತಾನು ಕೂಡಿಟ್ಟಿದ್ದ ದುಡ್ಡಲ್ಲಿ ತನ್ನ ಮಾವನನ್ನ ದೆಹಲಿಯ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದ. ಲಕ್ಷಾಂತರ ರೂಪಾಯಿ ಚಿಕಿತ್ಸೆಗೆ ಖರ್ಚಾಗುತ್ತೆ ಅಂತ ಡಾಕ್ಟರ್ಗಳು ಹೇಳಿದ್ರು. ಸೌರಭ್ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅಲ್ಲದೆ ಇವನೇ ಖುದ್ದಾಗಿ ಡಾಕ್ಟರ್ಗಳ ಹತ್ರ ಮಾತಾಡಿ ಮುಂದೆ ನಿಂತು ಚಿಕಿತ್ಸೆ ಕೊಡಿಸಿದ್ದ. ಇದರಿಂದ ಶಿಖಾ ಸಿಂಗ್ ತಂದೆ ಸಾವಿನ ದವಡೆಯಿಂದ ಪಾರಾಗಿದ್ದ. ಆಗ್ಲೇ ತಾಳಿ ಕಟ್ಟಿದ್ದ ಗಂಡ ಮಾಡಿದ ಈ ಕೆಲಸವನ್ನ ನೋಡಿ ಶಿಖಾ ಸಿಂಗ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ತನ್ನ ತಂದೆಯ ಪ್ರಾಣ ಉಳಿಸೋಕೆ ಸೌರಭ್ ಪಟ್ಟ ಕಷ್ಟವನ್ನ ನೋಡಿ ಶಿಖಾ ಸಿಂಗ್ ಕಣ್ಣೀರು ಹಾಕಿದ್ಲು. ಅಲ್ಲದೆ ತನ್ನ ತಂದೆಯನ್ನು ಉಳಿಸೋಕೆ ಗಂಡ
ಪಟ್ಟಿದ್ದ ಶ್ರಮ ನೋಡಿ ಇವಳ ಮನಸ್ಸು ಕರಗುವುದರ ಜೊತೆಗೆ ಇವರಿಬ್ಬರ ನಡುವೆ ಇದ್ದ ದ್ವೇಷ ಕೂಡ ಕರಗಿ ಹೋಗಿತ್ತು. ಕಷ್ಟ ಕಾಲದಲ್ಲಿ ಬಂಧುಗಳು ಕೂಡ ಕೈ ಕೊಟ್ಟಿದ್ರು. ಆದರೆ ತನ್ನ ವಿರುದ್ಧ ಕೇಸ್ ಹಾಕಿದ್ರು ಕೂಡ ತನ್ನ ಸಹಾಯಕ್ಕೆ ಬಂದ ಗಂಡನನ್ನ ನೋಡಿ ಈಕೆ ಪಶ್ಚಾತ್ತಾಪ ಪಟ್ಟಿದ್ಲು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಿಲ್ಲ ಅನ್ನೋ ಹಾಗೆ ಅದು ಈಕೆಯ ಕಣ್ಣೀರಿನ ರೂಪದಲ್ಲಿ ಪ್ರಕಟವಾಗಿತ್ತು. ಈ ಘಟನೆ ಬಳಿಕ ಇವರಿಬ್ಬರ ನಡುವಿನ ಅಂತರ ಕಡಿಮೆಯಾಗಿ ಮನಸ್ಸುಗಳು ಹತ್ತಿರವಾಗಿದ್ವು. ಹೀಗೆ ಇವರಿಬ್ರು ಹತ್ತಿರವಾದರೂ ಸಹ ಕೋರ್ಟಲ್ಲಿ ಇವರ ವಿಚ್ಛೇದನದ ಕೇಸ್ ಮುಂದುವರೆದಿತ್ತು. ಇವರಿಬ್ರು ಒಂದಾಗಿದ್ದು ನೋಡಿ ಮತ್ತೆ ಎರಡು ಕುಟುಂಬಗಳು ಜಿದ್ದಿಗೆ ಬಿದ್ದಿದ್ವು. ಅವನನ್ನ ನಂಬೇಡ, ನಿನಗೆ ಮತ್ತೆ ಮೋಸ ಮಾಡ್ತಾನೆ ಅಂತ ಶಿಖಾ ಸಿಂಗ್ ಬಂಧುಗಳು ಮತ್ತೆ ಈಕೆಯ ತಲೆ ಕೆಡಿಸೋಕೆ ಶುರು ಮಾಡಿದ್ರು. ಇತ್ತ ಸೌರಭ್ ಕುಟುಂಬಸ್ಥರು ಸಹ ಆಕೆ ಮತ್ತೆ ಕೇಸ್ ಹಾಕಿದ್ರೆ ಏನು ಮಾಡ್ತೀಯಾ ಅಂತ ಇವನ ತಲೆ ಕೆಡಿಸೋಕೆ ಶುರು ಮಾಡಿದ್ರು. ಆಗ್ಲೇ ಇವರಿಬ್ರು ಸೇರಿ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ರು. ಇತ್ತೀಚೆಗಷ್ಟೇ ಇವರಿಬ್ಬರ ವಿಚ್ಛೇದನದ ಕೇಸ್ ಬೆಂಚ್ ಮೇಲೆ ಬಂದಿತ್ತು. ಆಗ ಜಡ್ಜ್ ಮುಂದೆ ಹಾಜರಾದ ಈ ದಂಪತಿ ಎಲ್ರಿಗೂ ಶಾಕ್ ಕೊಟ್ಟಿದ್ರು. ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕೋ ಬದಲಿಗೆ ಇವರಿಬ್ಬರು ಪರಸ್ಪರ ತಪ್ಪಿಕೊಂಡು ಕಣ್ಣೀರು ಹಾಕಿದ್ರು. ಅಲ್ಲದೆ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಹೀಗೆ ಕ್ಷಮೆ ಕೇಳಿದವರು ಮತ್ತೆ ಕೋರ್ಟ್ ಹಾಲ್ ನಲ್ಲಿ ಒಂದಾಗಿದ್ರು. ಅಲ್ಲದೆ ಹಿಂದಿನ ಗಲಾಟೆಯನ್ನ ಮರೆತು ಇಬ್ರು ಒಟ್ಟಿಗೆ ಜೀವನ ಪೂರ್ತಿ ಜೊತೆಯಾಗಿರ್ತೀವಿ ಅಂತ ಜಡ್ಜ್ ಮುಂದೆ ಹೇಳಿದ್ರು. ಇನ್ಮುಂದೆ ಒಬ್ರಿಗೊಬ್ರು ಜೊತೆಯಾಗಿರ್ತೀವಿ ಅಂತ ನ್ಯಾಯಾಲಯದ ಮೇಲೆ ಪ್ರಮಾಣ ಮಾಡಿದ್ರು. ಇದನ್ನ ನೋಡ್ತಿದ್ದ ನ್ಯಾಯಾಧೀಶರು ಮಾತ್ರವಲ್ಲದೆ ಲಾಯರ್ಗಳು ಹಾಗೂ ವಿಚ್ಛೇದನಕ್ಕೆ ಬಂದಿದ್ದ ಇನ್ನಿತರೆ ದಂಪತಿಗಳು ಕೂಡ ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಇದಾದ ಬಳಿಕ ಕೋರ್ಟ್ ಆವರಣದಿಂದ ಹೊರಗೆ ಬಂದ ಈ ದಂಪತಿ ಮತ್ತೆ ಕಣ್ಣೀರು ಹಾಕ್ತಾ ತಬ್ಕೊಂಡಿದ್ರು. ಜೀವನದಲ್ಲಿ ಇನ್ಮುಂದೆ ಕೋರ್ಟ್ ಮೆಟ್ಟಿಲಿರೋದು ಬೇಡ ಅಂತ ಪರಸ್ಪರ ಮಾತನಾಡ್ಕೊಂಡಿದ್ರು. ಆಗ್ಲೇ ಇವರನ್ನ ನೋಡಿದ ವ್ಯಕ್ತಿಯೊಬ್ಬ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ. ಆಗ ಇವರಿಬ್ಬರ ಹಿನ್ನೆಲೆ ಏನು ಅಂತ ತಿಳ್ಕೊಂಡವರು ಸೌರಭ್ ಹಾಗೂ ಶಿಖಾ ಸಿಂಗ್ ಕತೆ ಪೂರ್ತಿ ಗೊತ್ತಾಗಿ ಇವರಿಬ್ಬರ ಜೋಡಿಗೆ ಶುಭ ಕೋರಿದ್ರು. ಅಲ್ಲದೆ ಇವರ ಜೋಡಿಯನ್ನ ನೋಡಿದವರು ಇವರಿಬ್ಬರ ಕತೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಪ್ರೀತಿ ಹಾಗೂ ಮಾನವೀಯತೆ ಯಾವತ್ತಿಗೂ ಸಾಯೋದಿಲ್ಲ ಅಂತ ಇನ್ನು ಕೆಲವರು ಅಭಿಪ್ರಾಯಪಟ್ರು. ಅಲ್ಲದೆ ಸೌರಭ್ನಂತಹ ಗಂಡ ಸಿಗೋದು ಶಿಖಾ ಸಿಂಗ್ ಅದೃಷ್ಟ ಅಂತಾನು ಕೆಲವರು ಹೊಗಳಿದ್ರು. ಇನ್ನು ಮದುವೆಯಾದ 2-3 ತಿಂಗಳಿಗೆಲ್ಲ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರ್ತಿರೋ ಈಗಿನ ಜನರೇಷನ್ಗೆ ಶಿಖಾ ಹಾಗೂ ಸೌರಭ್ ದಂಪತಿ ಒಂದು ಅದ್ಭುತವಾದ ಜೀವನ ಪಾಠ ಅಂತಾನೆ ಹೇಳಬಹುದು. ಬಂಧಗಳನ್ನ ಬಿಡಿಸಿಕೊಳ್ಳೋಕೆ ಸಾವಿರಾರು ಕಾರಣಗಳು ಸಿಗುತ್ತೆ. ಆದರೆ ಅದನ್ನ ಉಳಿಸಿಕೊಳ್ಳೋಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೂ ಕೂಡ ಜೀವನವೇ ಬದಲಾಗಿ ಹೋಗುತ್ತೆ. ಹಾಗಂತ ಇಲ್ಲಿ ದೇವರಿಗೂ ಎರಡೆರಡು ಚಾನ್ಸ್ ಕೊಡೋದಿಲ್ಲ. ಹಾಗೆ ಕೊಟ್ರೆ ಸೌರಭ್ನಂತೆ ಆದಷ್ಟು ಜೀವನವನ್ನ ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕು. ಅದನ್ನ ಬಿಟ್ಟು ಮತ್ತೆ ಅಹಂಕಾರಕ್ಕೆ ಹೋಗಬಾರ್ದು. ಸಂಬಂಧಗಳ ನಿಜವಾದ ಬೆಲೆ ಗೊತ್ತಾಗಬೇಕು ಅಂದ್ರೆ ಒಂದು ಆಸ್ಪತ್ರೆ ಅಥವಾ ಜೈಲಿನ ಹೊರಗೆ ಕಾಯ್ಬೇಕು. ಹಾಗೆ ನಮಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ನಮ್ಮ ಜೀವನ ಮುಡಿಪಿಟ್ಟು ತಪ್ಪಿಲ್ಲ. ಇನ್ನು ಈ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.